ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶರಣು ಶರಣಾರ್ಥಿ. ನಾನು ಗಂಗಾ ಶಿವರೂಪಿ, ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷೆ. ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ದಸರಾ ಹಬ್ಬವನ್ನು ಶರಣ್ ನವರಾತ್ರಿ ಮತ್ತು ನಾಡ ಹಬ್ಬ ಅಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ದಿನಗಳಲ್ಲಿ ದುರ್ಗಾದೇವಿಯು 9 ಅವತಾರದಲ್ಲಿ ಅವತರಿಸಿ ದುಷ್ಟ ಶಕ್ತಿಯನ್ನು ನಿಗ್ರಹ ಮಾಡಿದಳು. ಹಾಗಾಗಿ ನವರಾತ್ರಿ ಹಬ್ಬವು ಕೆಟ್ಟದನ್ನು ಸೋಲಿಸಿ ವಿಜಯವನ್ನು ಸೂಚಿಸುವ ಹಬ್ಬ. ಅತ್ಯಂತ ಪವಿತ್ರವಾದ ಈ ಹಬ್ಬ ಉತ್ಸವ ರೂಪದಲ್ಲಿ ಹಾಗೂ ವ್ರತಾಚರಣೆಯ ರೂಪದಲ್ಲಿ ಕೂಡ ನಾವು ಸಡಗರದಿಂದ ಆಚರಿಸುತ್ತೇವೆ. ದೇಶದಾದ್ಯಂತ ಆಚರಿಸಲಾಗುವ ಈ 9 ದಿನಗಳ ಕಾಲ ಆಚರಿಸುವ ಈ ಹಬ್ಬದಲ್ಲಿ ಪ್ರತಿದಿನವೂ ದುರ್ಗಾದೇವಿಯ ವಿಭಿನ್ನ ಅವತಾರಕ್ಕೆ ಪೂಜೆ ಮಾಡಲಾಗುವುದು. ದೇವಿಯು ತಾನು ಎತ್ತಿ ಬಂದ 9 ಅವತಾರಗಳಲ್ಲಿ ವಿಭಿನ್ನ ಹಿನ್ನೆಲೆ, ವಿಭಿನ್ನ ಶಕ್ತಿ ಹಾಗೂ ವಿಭಿನ್ನ ಅಲಂಕಾರದಲ್ಲಿ ಗೋಚರಿಸುತ್ತಾಳೆ. ಅದಕ್ಕೆ ಅನುಗುಣವಾಗಿಯೇ ಶರನ್ನವರಾತ್ರಿಯಲ್ಲಿ ಆಯಾ ದಿನಗಳಲ್ಲಿ ಸಂಭವಿಸಿದಂತೆ ದೇವಿಗೆ ವಿಶೇಷವಾದ ಅಲಂಕಾರ ಹಾಗೂ ನೈವೇದ್ಯಗಳನ್ನು ಸಮರ್ಪಿಸುತ್ತಾರೆ. ಮಹಿಷಾಸುರ ಎಂಬ ರಾಕ್ಷಸನ ಜೊತೆಗೆ ದೇವಿ ಯುದ್ಧ ಮಾಡಿ ಜಯಗಳಿಸಿದ ನೆನಪಿಗಾಗಿ ಕೂಡ ಈ ಹಬ್ಬ ಅಹಂ ಮತ್ತು ದುಷ್ಟತನದ ಮೇಲೆ ಶಾಂತಿ ಮತ್ತು ವಿಜಯವನ್ನು ಕೂಡ ಪ್ರತಿನಿಧಿಸುವ ಹಬ್ಬ. ಈ ಹಬ್ಬವು ದೇವಿಯ ವಿಜಯದ ಸಂಭ್ರಮಾಚರಣೆ ಕೂಡ. ಈ ಸಂದರ್ಭದಲ್ಲಿ ವಿಶ್ವದಲ್ಲಿ ಹರಡಿರುವ ಕರೋನಾ ಮಹಾಮಾರಿಯನ್ನು ಕೂಡ ಸಂಹಾರ ಮಾಡಿ ಆರೋಗ್ಯ ಮತ್ತು ನೆಮ್ಮದಿ ಕರುಣಿಸು ಎಂದು ಎಲ್ಲರೂ ಪ್ರಾರ್ಥಿಸೋಣ. ನವರಾತ್ರಿಯ 9 ದಿನಗಳ ವಿಶೇಷತೆ. ತಾಯಿಯು ದುಷ್ಟ ಶಕ್ತಿಯ ವಿರುದ್ಧ ಹೋರಾಡುವಾಗ ವಿಶೇಷವಾಗಿ 9 ಅವತಾರವಾದ ವಿಶೇಷತೆಯನ್ನು ತಿಳಿಸಲು ನಮ್ಮ ಎಲ್ಲ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಮಹಿಳಾ ಘಟಕದವರು ನಿಮ್ಮ ಮುಂದೆ ಲೈವ್ ಬರುತ್ತಿದ್ದಾರೆ ಕಾರ್ಯಕ್ರಮದ ಮೂಲಕ. ಈ ಕಾರ್ಯಕ್ರಮವನ್ನು ಮಾಡಲು ಮಹಿಳಾ ಘಟಕಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ್ ಪ್ರದೀಪ್ ಕಂಕನ್ವಾಡಿ ಸರ್ ಅವರಿಗೆ ಮಹಿಳಾ ಘಟಕದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಾ ಜೊತೆಗೆ ನವರಾತ್ರಿಯ ವಿಶೇಷತೆಯನ್ನು ತಿಳಿಯೋಣ. ನವರಾತ್ರಿಯ ಮೊದಲ ದಿನವು ಶೈಲಪುತ್ರಿಯ ಅವತಾರ. ದುರ್ಗೆ ಈ ಅವತಾರವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಸಾಮೂಹಿಕ ಶಕ್ತಿಯ ಸಾಕಾರವಾಗಿರುತ್ತದೆ. ಇದನ್ನು ಮೈಸೂರು ಜಿಲ್ಲಾ ಘಟಕದವರು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ. ಹಾಗೆ 2ನೇ ದಿನದ ಅವತಾರ ಬ್ರಹ್ಮಚಾರಿಣಿ. ಪಾರ್ವತಿಯ ಮತ್ತೊಂದು ಅವತಾರವಾದ ಬ್ರಹ್ಮಚಾರಿಣಿ ದೇವಿಯನ್ನು ಈ ದಿನ ಪೂಜಿಸಲಾಗುವುದು. ಈ ಅವತಾರವನ್ನು ಕುರಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಮಹಿಳಾ ಘಟಕದವರು ಪ್ರಸ್ತುತಪಡಿಸುತ್ತಾರೆ. 3ನೇ ದಿನದ ಅವತಾರ ಚಂದ್ರಗಂಟ. ಶಿವನನ್ನು ಮದುವೆಯಾದ ನಂತರ ಪಾರ್ವತಿ ತನ್ನ ಹಣೆಯನ್ನು ಅರ್ಧ ಚಂದ್ರನಿಂದ ಅಲಂಕರಿಸಿದಳೆಂದು ಪ್ರತೀತಿಯಿಂದ ಈ ಹೆಸರು. ಈ ಅವತಾರವನ್ನು ಕುರಿತು ಮಹಾಲಕ್ಷ್ಮೀಪುರಂ ಮತ್ತು ದಾವಣಗೆರೆ ಜಿಲ್ಲಾ ಮಹಿಳಾ ಘಟಕದವರು ತಿಳಿಸಲಿದ್ದಾರೆ. ಇನ್ನು 4ನೇ ದಿನದ ಅವತಾರ ಕೂಷ್ಮಾಂಡ ದೇವಿ, ಬ್ರಹ್ಮಾಂಡದ ಸೃಜನಶೀಲ ಶಕ್ತಿ. ಈ ಅವತಾರದ ಬಗ್ಗೆ ಬೀದರ್ ಮಹಿಳಾ ಘಟಕದವರು ತಿಳಿಸಲಿದ್ದಾರೆ. 5ನೇ ದಿನದ ಅವತಾರ ಸ್ಕಂದ ಮಾತಾ. ಸ್ಕಂದ ಮಾತೆಯು ಕಾರ್ತಿಕೇಯನ ತಾಯಿ. ಈ ಅವತಾರದ ಬಗ್ಗೆ ಮೆಟ್ರೋ ಲೆವೆಲ್ ಮಹಿಳಾ ಘಟಕ ಬೆಂಗಳೂರು ನಗರ ಇವರು ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ. ಇನ್ನು 6ನೇ ದಿನದ ಅವತಾರ ಕಾತ್ಯಾಯಿನಿ. ಕಾತ್ಯಾಯಿನಿ ಎಂಬ ಋಷಿಗೆ ಜನಿಸಿದ ಈಕೆಯು ಈ ಅವತಾರ ತುಂಬಾ ಉಗ್ರವಾದ ಅವತಾರ. ಈ ಅವತಾರದ ವಿವರವನ್ನು ಹೆಬ್ಬಾಳ್, ಭುವನೇಶ್ವರಿ ನಗರ್ ಮತ್ತು ಯಶವಂತಪುರ ಮಹಿಳಾ ಘಟಕದವರು ಹಾಗೆ ಮತ್ತು ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ಘಟಕದವರಾದ ಈಸ್ಟ್ ಆಫ್ರಿಕಾ ಮಹಿಳಾ ಘಟಕದವರು ಇದನ್ನು ತಿಳಿಸಲಿದ್ದಾರೆ. ಹಾಗೆ ನವರಾತ್ರಿಯ 7ನೆಯ ದಿನ ಕಾಳರಾತ್ರಿ ಅವತಾರ. ದುರ್ಗಾದೇವಿಯು ಅತ್ಯಂತ ಉಗ್ರ ರೂಪ ಈ ಕಾಳರಾತ್ರಿ ಅವತಾರ. ಸಪ್ತಮಿಯ ದಿನ ಪೂಜಿಸಲಾಗುವುದು. ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರನ್ನು ಕೊಲ್ಲಲು
ಪಾರ್ವತಿ ತನ್ನ ಸುಂದರವಾದ ಚರ್ಮವನ್ನು ತೆಗೆದು ಕಾಳರಾತ್ರಿ ಅವತಾರ ತಾಳಿದಳು. ಇಂದು ಈ ದಿನದ ಪೂಜೆ ಸರಸ್ವತಿ ದೇವಿಯನ್ನು ಪೂಜಿಸಲಾಗುವುದು. ಈ ಅವತಾರದ ಬಗ್ಗೆ ರಾಜಾಜಿನಗರ್ ಮಹಿಳಾ ಘಟಕದವರು ತಿಳಿಸಲಿದ್ದಾರೆ. ಇನ್ನು 8ನೇ ದಿನದ ಅವತಾರ ಮಹಾಗೌರಿ. ಮಹಾಗೌರಿ ಬುದ್ಧಿವಂತಿಕೆ ಮತ್ತು ಶಾಂತಿಯನ್ನು ಸಂಕೇತಿಸುವ ದೇವಿ. ಈ ದಿನ ದುರ್ಗಾಷ್ಟಮಿ ಎಂದು ಕೂಡ ಆಚರಿಸುತ್ತೇವೆ. ಅಷ್ಟಮಿಯ ವಿಶೇಷತೆಯನ್ನು ನಿಮ್ಮ ಮುಂದೆ ಮಹಾರಾಷ್ಟ್ರ ಮಹಿಳಾ ಘಟಕದವರು ತಿಳಿಸುತ್ತಾರೆ. ಇನ್ನು 9ನೆಯ ದಿನ ಕೊನೆಯ ದಿನ, ಸಪ್ತಮಿಯ ಕೊನೆಯ ದಿನ ಜನರು ಸಿದ್ಧಿದಾತ್ರೆಯನ್ನು ಪೂಜಿಸುತ್ತಾರೆ. ಅವಳು ಎಲ್ಲ ರೀತಿಯ ಸಿದ್ಧಿಗಳನ್ನು ಕರುಣಿಸುವ ದೇವಿ ಕೂಡ. ಈ ಅವತಾರವನ್ನು ಕುರಿತು ಬಸವೇಶ್ವರ್ ನಗರ್ ಮಹಿಳಾ ಘಟ ಬೆಂಗಳೂರು ಇವರು ನಿಮ್ಮ ಮುಂದೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ. ಈ ದಿನ ಆಯುಧ ಪೂಜೆ ಕೂಡ ಮಾಡುತ್ತೇವೆ. ವಿಜಯದಶಮಿ ಎಂದು ಆಚರಿಸುವುದು ಕೂಡ ವಾಡಿಕೆ ಇದೆ. ಹೀಗೆ ನವರಾತ್ರಿಯ ಆಚರಣೆಯ ಪ್ರಯುಕ್ತ ಎಲ್ಲ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ಘಟಕದವರು ವಿಶೇಷವಾಗಿ ಭಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ 9 ದಿನವೂ ಕೂಡ ಲೈವ್ ಪ್ರೋಗ್ರಾಂ ನಡೆಸಿಕೊಡುತ್ತಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು. ನಾನು ಮಾಲಿನಿ ಪಾಲಾಕ್ಷ, ಮೈಸೂರು ಮಹಿಳಾ ಘಟಕದ ವೀರಶೈವ ಲಿಂಗಾಯತ ಘಟಕದ ಅಧ್ಯಕ್ಷೆ ಮಾತಾಡ್ತಾ ಇದ್ದೀನಿ. ಅಕ್ಕಮಾದೇವಿಯವರ ವಚನದ ಮುಖಾಂತರ ಶುರು ಮಾಡ್ತೀನಿ. ಬಾಹ್ಯ ಸೌಂದರ್ಯಕ್ಕೆ ಮರಳಾಗಿ, ಆಡಂಬರದ ಬದುಕಿಗೆ ಸೆರೆಯಾಗಿ, ಮಿತಿಯಿಲ್ಲದ ಆಸೆಗೆ ಬಂದಿಯಾಗಿ, ಕಡಿವಾಣ ಇಲ್ಲದ ಕುದುರೆ ಏರಿ, ತಾನು ತೋಡಿದ ಬಾವಿಗೆ ಬಲಿಯಾದ ನೋಡ ಅಕ್ಕ ಎನ್ನ ಮಹಾದೇವಿ ಅಕ್ಕ. ನಾವಿವತ್ತು ಎಲ್ಲ ಘಟಕದ ಪದಾಧಿಕಾರಿಗಳಿಗೆ, ಎಲ್ಲ ಘಟಕದ ಸದಸ್ಯರಿಗೆ, ನಮ್ಮ ರಾಷ್ಟ್ರದ ಎಲ್ಲರೂ, ಅದರಲ್ಲೂ ನಮ್ಮ ಪ್ರದೀಪ್ ಕಂಕನವಾಡಿ ಅವರಿಗೆ, ಗಂಗಾ ಅವರಿಗೆ, ಮತ್ತು ರಾಜ್ಯ ಕಾರ್ಯದರ್ಶಿಗಳಾದ ಪೂರ್ಣಿಮಾ ಅವರಿಗೆ, ಎಷ್ಟು ಜನ ಪದಾಧಿಕಾರಿಗಳು ಎಲ್ಲರಿಗೂ ನಾನು ಸ್ವಾಗತ ಮಾಡ್ತೀನಿ. ನವರಾತ್ರಿ, ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಹಮ್ಮೀರ, ಚೆಲ್ಲಿದೆ ನಗೆಯ ಹಮ್ಮೀರ. ಮೈಸೂರು ಅಂತಂದರೆ ದಸರಾ ಅಂದರೆ ಮೈಸೂರು. ನಮ್ಮ ಮೈಸೂರು ದಸರಾ ವಿಶ್ವ ಪ್ರಸಿದ್ಧಿ. ನಮ್ಮಲ್ಲಿ ಮೈಸೂರಲ್ಲಿರೋಂಥ ಅರಮನೆ ಇರ್ಬೋದು, ಚಾಮುಂಡಿ ಬೆಟ್ಟ, ಚಾಮುಂಡೇಶ್ವರಿ ತಾಯಿ ಎಲ್ಲ ಇಡೀ ರಾಜ್ಯನೇ ಕಾಯ್ತಾ ಇದ್ದಾಳೆ, ಮೈಸೂರನ್ನ ಕಾಯ್ತಾ ಇದ್ದಾಳೆ. ಚಾಮುಂಡಿ ಬೆಟ್ಟ, KRS ಮತ್ತು ಮೈಸೂರು ಅರಮನೆ, ಆ ಥರ ಸುತ್ತಮುತ್ತ ಅನೇಕ ಪ್ರವಾಸಿ ತಾಣ ಆಗಿರೋಂಥ ನಮ್ಮ ಮೈಸೂರು ನವರಾತ್ರಿಗೆ ಒಂದು ವಿಶೇಷ ಅರ್ಥನ ಕೊಡುತ್ತೆ. ಅದು ನವರಾತ್ರಿ ಸಮಯದಲ್ಲಿ ಆ 9 ದಿನ ನವರಾತ್ರಿ ಇದೆಯಲ್ಲ, ಅದೊಂಥರ ನಮ್ಮ ಮೈಸೂರಿಗರಿಗೆ ಹಬ್ಬ ಇದ್ದಂಗೆ. ಪ್ರತಿದಿನ ಒಂದೊಂದು ಹಬ್ಬಗಳ ಥರ, ಪ್ರತಿದಿನ ಒಂದೊಂದು ನಾವು ಪೂಜೆಗಳನ್ನ ಮಾಡ್ತೀವಿ. ಸರಸ್ವತಿ ಪೂಜೆ ಇರ್ಬೋದು, ಶಕ್ತಿ ಪೂಜೆ ಇರ್ಬೋದು, ಕಾಳಿ ಪೂಜೆ, ಆ ಥರ 9 ದಿನ 9 ಅವತಾರದ ತಾಯಿನ ನಾವು ಪೂಜೆ ಮಾಡ್ತೀವಿ. ಆ ನವರಾತ್ರಿ ನೋಡೋದಕ್ಕೆ ಚೆನ್ನಾಗಿ. ಇಷ್ಟು ವರ್ಷ ನಾವು ನೋಡಿರೋ ನವರಾತ್ರಿ ಆ 9 ದಿನದ ದಸರಾ ಈ ವರ್ಷ ಸ್ವಲ್ಪ ಕಳೆಗುಂದಿದೆ ಅಂತಲೇ ಹೇಳ್ಬೋದು. ಕಾರಣ ನೀವೆಲ್ರಿಗೂ ಗೊತ್ತು, ಕರೋನಾ ಅನ್ನೋ ಒಂದು ಮಹಾಮಾರಿ ಇದಕ್ಕೆ ಕಾರಣ ಆಗಿದೆ. ಆದ್ದರಿಂದ ಆದರೂ ಕೂಡ ನಾವು ನಮ್ಮ ಮಹಿಳಾ ಘಟಕದ ಸದಸ್ಯರೆಲ್ಲರೂ ಒಂದು ಧೈರ್ಯ ಮಾಡಿ, ಯಾಕೆ ಅಂತಂದರೆ ಕರೋನಾ ಇರೋದ್ರಿಂದ ಎಲ್ಲರಿಗೂ ಈಚೆ ಬರಲಿಕ್ಕೆ ಭಯ. ಆದರೂ ಕೂಡ ನಮ್ಮ ಪದಾಧಿಕಾರಿಗಳು ಇಲ್ಲ, ನಾವು ಮಾಡ್ತಾ ಇರೋಂಥ ಒಂದು ಒಳ್ಳೆ ಕೆಲಸಕ್ಕೆ ಎಲ್ಲರೂ ಸಹಕಾರ ಕೊಡೋಣ ಅಂತ ಅಂದ್ಬಿಟ್ಟು ನಾವು ಕೆಲವು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಹೊರಗೆ ಹೋಗಲಿಕ್ಕೆ ನಮಗೆ ಅನುಕೂಲ ಇಲ್ದಲೇ ಇದ್ದಿದ್ದ ಕಾರಣದಿಂದ ನಾವು ಮೈಸೂರು ಸುತ್ತಮುತ್ತ ನಿಮಿಷಾಂಬ ಇರ್ಬೋದು, ಆಮೇಲೆ ಬೇರೆ ಬೇರೆ ನಮ್ಮ ಬನ್ನೇರುಘಟ್ಟ ಇದೆ, ನಾಗರಹೊಳೆ ಇದೆ, ಬೇರೆ ಬೇರೆ ತುಂಬ ದೇವಸ್ಥಾನಗಳು ಕೂಡ ಇದೆ, ನಂಜನಗೂಡು ಇದೆ, ಶ್ರೀರಂಗಪಟ್ಟಣ ಇದೆ, ಅನೇಕ ಕಡೆ ನಾವು ಹೋಗ್ಬೋದಾಗಿತ್ತು. ಬಟ್ ನಮಗೆ ಹೋಗ್ಲಿಕ್ಕೆ ಮನೆಯಲ್ಲಿರ್ಬೋದು ಅಥವಾ ಹೊರಗಡೆ ಇರ್ಬೋದು ಅನಾನುಕೂಲಗಳಾಗಿತ್ತು. ಅದು ಅಲ್ಲದೆ ನಾವು ಬರೀ ಮಹಿಳೆಯರೇ ಕೂಡ ಮಾಡ್ತಾ ಇರೋಂಥ ಒಂದು ಈ ಕಾರ್ಯಕ್ರಮಕ್ಕೆ ನಾನು ಎಲ್ರಿಗೂ ನಿಮಗೆ ಸ್ವಾಗತ ಕೋರ್ತೀನಿ. ದಯಮಾಡಿ ಎಲ್ಲರೂ ನಮ್ಮ ಈ ಕಾರ್ಯಕ್ರಮನ ವೀಕ್ಷಿಸಿ ತಮ್ಮ ಸಹಕಾರನ ಮುಂದಕ್ಕೂ ಕೊಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಕಾಯೌ ಶ್ರೀ ಗೌರಿ ಕರುಣಾಲಹರಿ ತೋಯ ಜಾ
जाक्षी शङ्करीश्वरी कायौ श्रीगौरी करुणालहरी तोयजाक्षी शङ्करीश्वरी वैमानिक भामार्चित कोमलकरपादे वैमानिक भामार्चित कोमलकरपादे श्रीमान्वित भूमास्पदे कामित फलदे श्रीमान्वित भूमास्पदे कामित फलदे गायौ श्रीगौरी करुणालहरी तोयजाक्षी शङ्करीश्वरी शुम्भादिमदाम्भो निधि कुम्भजनिभदेवी शुम्भादिमदाम्भो निधि कुम्भजनिभदेवी जम्बाहित सम्भाविते शाम्भवी सुभवी जम्बाहित सम्भाविते शाम्भवी सुभवी गायौ श्रीगौरी करुणालहरी तोयजाक्षी शङ्करीश्वरी श्रीजय चामुण्डिगे श्रीजय चामेन्द्र श्रीजय चामुण्डिगे श्रीजय चामेन्द्र नामाङ्कित भूमीन्द्र ललामन मुददे नामाङ्कित भूमीन्द्र ललामन मुददे कायौ श्रीगौरी करुणालहरी तोयजाक्षी शङ्करीश्वरी तोयजाक्षी शङ्करीश्वरी तोयजाक्षी शङ्करीश्वरी चिरमभिवर्धताम् यदुकुलसन्तानश्रीः चिरमभिवर्धताम् यदुकुलसन्तानश्रीः चिरमभिवर्धताम् यदुकुलसन्तानश्रीः
ತಾಂಡವ ಬೀಜಿತ ಕೋಚಿತ ಲಜ್ಜಿತ ಕೋಪಿಲ ಮಂಜುಮತೆ ಗಿರಿತ ಕುಲಿಂದ ಮನೋಹರ ಕುಂಜಿತ ರಂಜಿತ ಶೈಲ ನಿಕುಂಜಗತೆ ನಿಜ ಗುಣಭೂತ ಮಹಾಶಬರಿ ಗಣ ಸದ್ಗುಣ ಸಂವೃತ ಕೇಶಿತತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಕಟಿತಟಿ ಪೀತದ ದೂತ ವಿಚಿತ್ರ ಮಯೂರ ವಿರಸ್ಕೃತ ಚಂದ್ರರುತೆ ಪ್ರಣಯ ಸುರಾಸುರ ಮೌರಿ ಮಣಿ ಸ್ಫುರ ಧ್ವಂಸುರ ಸಂಗತ ಚಂದ್ರರುತೆ ಚಿತಕನ ಕಾತಲ ಮೌಳಿಕ ದೋಚಿತ ನಿರ್ಭರ ಕುಂಕುಮ ಕುಂಭವಚೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ವಿಜಿತ ಸಹಸ್ರ ಮೌಳಿಕ ಸಹಸ್ರತೆ ಕೃತ ಸುರ ತಾರಕ ಸಂಕರ ತಾರಕ ಸಂಗರ ತಾರಕ ಸೂನುಸುತೆ ಸುರತ ಸಮಾಧಿ ಸಮಾನ ಸಮಾಧಿ 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 ಸುಧಾರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಕಮಲಂ ಕರುಣಾನಿಲಯೇ ವೈವಶ್ಯತು ನೋರದ ಸಂಕೃತಿಗೆ ಐ ಕಮಲೇ ಕಮಲಾನಿಲಯೇ ಕಮಲಾನಿಲಯ ಶರಣಂ ನಮವೇ ತವ ಪದಮೇವ ಪರಂ ಪದಮಿತ್ಯನುಶೀಲಯೋ ನಮವಿನ್ಯಷೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಕನಕರ ಸತ್ಕರ ಸಿಂಧು ಜನೈಸದು ಸಿಂಚನುತೆ ಗುಣರಂಧ್ರಭುವನ್ ಭಗತಿ ಸುಖಾನುಭವನ್ ತವ ಚರಣಂ ಶರಣಂ ಕರವಾಣಿ ನವಾವರವಾಣಿ ಶಿವಾಸಿ ಶಿವಂ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ನಮಗ್ನೇಂದು ಪುರಂಗದನೇಂದು ಪದಂ ಸಕಲಂ ನತು ಪೂರ್ಣಯತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಐ ದಯಾಳು ದಯಾ ಕೃಪಯೋಗ ಐ ಜಗತೋ ಜನನಿ ಕೃಪಯಾ ಸಿಗತಾಸಿ ಗತಾನುಗತಾಸಿನತೆ ಯದುಚಿತಮಗ್ರ ಭವತ್ಯುರಮಗಾವುರುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ನಂದಿ ಬಗ್ಗೆ ಕೆಲವು ವಿಚಾರಗಳನ್ನ ತಿಳಿಸ್ತಾರೆ. ಸವಿತಾರ ದಯವಿಟ್ಟು. ನಂದಿ ರಾಜ್ಯದ ಮನೆತನದ ಪುರಾತನ ಒಂದು ಗಿಡ ಅಂತಾನೆ ಹೇಳ್ಬೋದು. ಇದಕ್ಕೆ ತುಂಬಾನೇ ಕಲ್ಪನೆ ಮಾಡಿಕೊಂಡ್ರೆ ಹಲವಾರು ವಿಷಯಗಳಿದೆ ಇದರಲ್ಲಿ. ಆಮೇಲೆ ಕಾರ್ತಿಕ ಮಾಸದಲ್ಲಿ ಪ್ರತಿ ವಾರದಲ್ಲೂ ಅಭಿಷೇಕ ನಡೀತದೆ. ಅದು ಒಂದು ನಂದಿ ಬಳಗ ಅಂತ ಮಾಡ್ಕೊಂಡಿದ್ದೀವಿ. ಅಭಿಷೇಕ ಒಂದು 28 ತರ ಅಭಿಷೇಕದ್ದು ನೀರನ್ನ ಹಾಕ್ತೀವಿ ನಾವು. ಅದ್ ಬಿಟ್ರೆ ಇನ್ನ ನವರಾತ್ರಿಲಂತೂ ಪ್ರತಿ ದಿನಾನು 9 ದಿನ ಪೂಜೆ ಮಾಡ್ಕೊಂಡು ಬೆಟ್ಟಕ್ಕೆ ಹೋಗೋದು. ಬೆಟ್ಟದಿಂದ ಬರ್ತಾದ್ರೂ ನಂದಿಗೆ ನೋಡ್ತಾರೆ, ಹೋಗ್ತಾದ್ರೂ ನಂದಿಗೆ ನೋಡ್ತಾರೆ. ನಂದಿ ಒಂಥರ ವಿಶೇಷನೇ. ನಂದಿಗೆ ನೋಡ್ತಾ ಇರಂಗೆ ನಮ್ಗೆ ಅನ್ಸುತ್ತೆ ಒಂದು ದೊಡ್ಡ ಭಾವನೆ ಏನಂದ್ರೆ ನಾವು ಏನ್ ಅನ್ಕೊಂಡಿರ್ತೀವಿ ಅದು ಆಗ್ತದೆ ಅಂತ. ಮೊದಲು ಸ್ವಲ್ಪ ಚೇಂಜ್ ಇತ್ತು, ಬ್ಲ್ಯಾಕ್ ಕಲರ್ ಸ್ಟೋನು. ಅದು ಎಣ್ಣೆ ಜಿಡ್ಡು ಕೂತಿ ಕೂತಿ ಅದು ಸ್ವಲ್ಪ ವಾಶ್ ಮಾಡಿ ಈಗ ಬೇರೆ ರೂಪ ತಂದಿದ್ದಾರೆ. ಅದ್ ಬಿಟ್ರೆ ಫ್ರೆಂಡ್ಸ್ ಎಲ್ಲ ಬಂದಿತ್ತು, ನನ್ಗೆ ತುಂಬಾ ಖುಷಿ ಆಯ್ತು. ನಮ್ಗೆಲ್ಲರಿಗೂ ಒಳ್ಳೇದಾಗಿ, ಎಲ್ಲರಿಗೂ ಒಳ್ಳೇದಾಗಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಮಾಲಿನಿ.
ಶಾಲಿನಿ ಪಾಲಾಕ್ಷ ಅಂತ, ಮೈಸೂರು ವೀರಶೈವ ಲಿಂಗಾಯತ ಮಹಿಳಾ ಘಟಕದ ಅಧ್ಯಕ್ಷೆ. ನಮ್ಮ ಪದಾಧಿಕಾರಿಗಳೆಲ್ಲರೂ ಬಂದಿದ್ದಾರೆ. ನಾನು ಅವ್ರನ್ನ ತಮಗೆ ಪರಿಚಯ ಮಾಡ್ಕೊಳ್ತೀನಿ. ಮೊದಲನೇದಾಗಿ ನಮ್ಮ ಅಂಬಿಕಾ ಅವ್ರು ಬರ್ತಾ ಇದ್ದಾರೆ. ಅವರು ನಮ್ಮ ಕಾರ್ಯದರ್ಶಿಗಳು. ನೆಕ್ಸ್ಟ್ ನಮ್ಮ ಸುವರ್ಣ ಅವರು ಕೂಡ ನಮ್ಮ ಕಾರ್ಯದರ್ಶಿ. ಲೀಲಾ ಅವರು ನಮ್ಮ ಜಂಟಿ ಕಾರ್ಯದರ್ಶಿ. ನಮಸ್ತೆ. ತನುಜ ಮಹೇಶ್ ಅವರು ಪ್ರಧಾನ ಕಾರ್ಯದರ್ಶಿ. ನಮ್ಮ ಸಂಘದ ಸದಸ್ಯರು ಲಕ್ಷ್ಮಿ ಅವರು, ಹಾಗೇನೆ ನಮ್ಮ ರೇಖಾ ಅವರು ಕೂಡ ನಮ್ಮ ಪದಾಧಿಕಾರಿಗಳು. ವಿದ್ಯಾ ಅವರು ಕೂಡ ನಮ್ಮ ವೀರಶೈವ ಲಿಂಗಾಯತದ ಪದಾಧಿಕಾರಿಗಳಾಗಿದ್ದಾರೆ. ಶಾಂತ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಸವಿತಾ ಅವರು ಕೂಡ ನಮ್ಮ ಸಂಘದ ಉಪಾಧ್ಯಕ್ಷರು. ಸವಿತಾ ಅವರು ಇವ್ರನ್ನಂತೂ ನಾವು ಇಂಟ್ರೊಡ್ಯೂಸ್ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ಇವತ್ತೆಲ್ಲ ನಾವು ಇಲ್ಲಿ ಸೇರಿದೀವಿ ಅಂತಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಸವಿತಾ ಅವರ ಸಹಕಾರ ಎಲ್ಲ ಇರೋದ್ರಿಂದ. ಸೊ ನಮ್ಮ ವೀರಶೈವ ಲಿಂಗಾಯತ ಘಟಕದಿಂದ ಅವ್ರಿಗೆ ಯಾವಾಗಲೂ ಸ್ಪೆಷಲ್ ಥ್ಯಾಂಕ್ಸು. ಇನ್ನು ಮುಂದೆನೂ ಇದೇ ಥರ ನಮಗೆ ಪ್ರೋತ್ಸಾಹ ಕೊಡಲಿ ಅಂತ ಸವಿತಾ ಅವ್ರನ್ನ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮೈಸೂರು ಮಹಿಳಾ ಘಟಕ. ಇವತ್ತು ನಾವು ನವರಾತ್ರಿಯ ಪ್ರಯುಕ್ತ ನಮ್ಮ ಮಹಿಳಾ ಮಂಡಳ ವತಿಯಿಂದ ಬೊಂಬೆ ಮನೆಗೆ ಬಂದಿದ್ದೀವಿ. ಈ ಬೊಂಬೆ ಮನೆಯ ರಘು ಧರ್ಮೇಂದ್ರ ಅವರು ಜೊತೆ ಮಾತಾಡ್ತಾ ಇದ್ದೀವಿ. ನೀವು ಈ ಬಗ್ಗೆ, ಈ ಶಾಪ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಈ ಬೊಂಬೆ ಮನೆ 16 ವರ್ಷದ ಹಿಂದೆ 2005 ನಾವು ಶುರು ಮಾಡಿದ್ವಿ ದಸರಾ ಟೈಮಲ್ಲಿ. ಮುಂಚೆ ಈ ಗೊಂಬೆಗಳು ಮೈಸೂರಲ್ಲಿ ಸಿಗ್ತಾಯಿತ್ತು, ಬಟ್ ಓವರ್ ಟೈಮ್ ಬೊಂಬೆ ಮಾಡೋರು ನಿಂತೋದ್ರು ಮತ್ತು ಬೊಂಬೆ ಮೈಸೂರಲ್ಲಿ ಸಿಗೋದು ನಿಂತೋಯ್ತು ಅಂತ ಹೇಳಿಬಿಟ್ಟು ಎಲ್ಲ ಕಡೆಯಿಂದ ಗೊಂಬೆಗಳನ್ನ ತರಿಸಿ ಒಂದು ಪ್ರದರ್ಶನ ಮಾಡಿದ್ವಿ ಫಸ್ಟ್ ಟೈಮು. ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು. ಸೊ ಆಗಲಿಂದ ಪ್ರತಿ ವರ್ಷ ನಾವು ಈ ಎಕ್ಸಿಬಿಷನ್ನ ಮಾಡ್ಕೊಂಡಿರ್ತೀವಿ ಮತ್ತು ಪ್ರತಿ ವರ್ಷ ಅದು ಬೆಳೀತಾ ಬಂದಿದೆ. ಈ ವರ್ಷ ಬಿಕಾಸ್ ಕರೋನಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದೆ. ಈಗ ಗೊಂಬೆಗಳು ಸ್ವಲ್ಪ ಕಡಿಮೆ ಇದೆ, ಆದರೆ ಇನ್ನೂ ತುಂಬ ಇರ್ತಾಯಿತ್ತು ಗೊಂಬೆಗಳು. ಇದು ಸುಮಾರು 12 ರಾಜ್ಯಗಳಿಂದ ನಾವು ಗೊಂಬೆಗಳನ್ನ ತರ್ತೀವಿ. ಮಣ್ಣಿನ ಗೊಂಬೆ ಅಲ್ಲದೆ ಕಾಗದದಲ್ಲಿ ಮಾಡಿರುವಂಥದ್ದು, ವುಡ್ ಮರದಲ್ಲಿ ಮಾಡಿರುವಂಥದ್ದು, ಕಾಶಿ, ತಮಿಳ್ನಾಡು, ಜೈಪುರ, ಈ ಥರ ಬೇರೆ ಬೇರೆ ಕಡೆಯಿಂದ ನಾವು ಗೊಂಬೆಗಳನ್ನ ತರಿಸ್ತೀವಿ. ಟ್ರೆಡಿಷ್ನಲ್ ಆಗಿ ಏನೋ ಬೊಂಬೆ ಹಬ್ಬದಲ್ಲಿ ಮೆಟ್ಲು ಇಟ್ಟು ಗೊಂಬೆಗಳನ್ನ ಇರ್ತಾರೆ, ಮಣ್ಣಿನ ಗೊಂಬೆಗಳು, ಅದು ಜಾಸ್ತಿ ಇರುತ್ತೆ. ಅದರ ಜೊತೆ ಮೈಸೂರು ಪ್ರೊಸೆಷನ್ ಸೆಟ್ಟಲ್ಲಿ ಇಡುವಂಥ ಗೊಂಬೆಗಳನ್ನ ನಾವು ಮಾಡಿಸ್ತೀವಿ. ಮತ್ತು ಮೈಸೂರವ್ರಿಗೆ ಬೇಕಾಗಿರುವಂಥ ಸ್ಪೆಷಲ್ ಗೊಂಬೆಗಳನ್ನ ಮಾಡಿಸ್ತೀವಿ. ಮತ್ತು ಪ್ಯಾಲೇಸ್ ಮಾಡೆಲ್ಗಳು, ಜಂಬೂ ಸವಾರಿ ಗೊಂಬೆಗಳು ಎಲ್ಲ 16 ವರ್ಷದಿಂದ ಶುರು ಮಾಡಿದಾಗ ಈ ಅಂಗಡಿ ಓನರ್ ರಾಮ್ ಸಿಂಗ್ ಅಂತ, ಅವರು ಲಾಸ್ಟ್ ಇಯರ್ ಪಾಸ್ಟ್ ಅವೇ. ಸೊ ಅವರು ಇದಕ್ಕೆ ಒಳ್ಳೆ ಸಪೋರ್ಟ್ ಕೊಟ್ಟು, ಅವರ ಮಗ RG ಸಿಂಗ್ ಅಂತ, ಸೊ ಅವರ ಜೊತೆ ನಾನು ಇಲ್ಲಿ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಆಗಿಂದ ಶುರು ಆಗಿದ್ದು ಇಲ್ಲಿ ತನಕ ಬೆಳೆದಿದೆ. ಇನ್ನು ಮುಂದೆ ಇದನ್ನು ತೊಗೊಂಡು ಹೋಗೋಣ ಅಂತ ಆಸೆ ಇದೆ. ಎಷ್ಟು ವರ್ಷ ಇದನ್ನು ಮುಂದುವರಿಸ್ಬೋದು ಅಷ್ಟು ವರ್ಷ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇದೆಲ್ಲ ಇಲ್ಲಿ ನೀವು ನೋಡ್ತಿರೋದು ಸೇಲ್ಗೆ ಇಟ್ಟಿರೋ ಗೊಂಬೆಗಳು. ಇಲ್ಲಿ 4 ಸೆಕ್ಷನ್ ಇದೆ. ಇಲ್ಲಿ 4 ಸೆಕ್ಷನಲ್ಲಿ ನಾವು ಗೊಂಬೆಗಳನ್ನ ನಾವು ಇಟ್ಟಿರೋದು. ಅಂದರೆ ಪ್ರತಿ ಸಲ ಗೊಂಬೆ ಇಟ್ಟಾಗ ಏನಾದರೂ ಒಂದು ವಿಶೇಷ ಇರಬೇಕು ಅಂತ ಹೇಳಿ ನಾವು ಎವ್ರಿ ಇಯರ್ ಇದನ್ನು ಚೇಂಜ್ ಮಾಡ್ತೀವಿ. ಒಂದು ದೇವಿ ಸಂಪ್ರದಾಯ ತೋರಿಸ್ತೀವಿ, ಒಂದು ಬೇರೆ ಕಡೆ ಗೊಂಬೆ ಸಂಪ್ರದಾಯ, ಅಥವಾ ಈ ವರ್ಷದ ಏನಾದರೂ ವಿಶೇಷ ಇದ್ದರೆ ಆ ಥರ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಈ ಸ್ಪೆಷಲ್ ಸೆಕ್ಷನ್ನ ಮಾಡ್ತೀವಿ. ಇಲ್ಲಿ ಫಸ್ಟ್ ನೀವು ನೋಡ್ತಿರೋದು ಗೌರಿ ಸಜ್ಜೆ ಅಂತ ಮಾಡಿದ್ದೀವಿ. ಗೌರಿ ಸಜ್ಜೆ ಅಂದರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಹೇಗೆ ಯಾವ ರೀತಿ ಗೌರಿ ಪೂಜೆಗಳು ನಡೆಯುತ್ತೆ, ವರ್ಷ ಪೂರ್ತಿ ಬೇರೆ ಬೇರೆ ಟೈಮಲ್ಲಿ ಗೌರಿ ಪೂಜೆ ನಡೆಯುತ್ತೆ. ಎಸ್ಪೆಷಲಿ ಹುಣ್ಣಿಮೆಗಳಂದು ಮಂಗಳಗೌರಿ ಪೂಜೆ, ಮತ್ತು
ಈಗ ಯಾವುದು ಶ್ರಾವಣದಿಂದ ಹಿಡಿದು ಕಾರ್ತಿಕದ ತನಕ ಬರೋ 16 ಮಂಗಳವಾರ ಈ ಗೌರಿ ಪೂಜೆ ಮಾಡ್ತಾರೆ. 16 ಗೌರಿಗಳ ವ್ರತ. ಸೊ ಅದು ಒಂದು ವಿಶೇಷ. ಅದು ಬೇರೆ ಬೇರೆ ಕಡೆ ಆ ಥರ ಇದೆ. ಸ್ಪೆಷಲಿ ನಾವು ಕರ್ನಾಟಕದ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ವಿ. ಅಲ್ಲಿ ಮತ್ತೆ ನಾರ್ತ್ ಕರ್ನಾಟಕದಲ್ಲಿ ಜೋಡಿ ಗೌರಿಗಳ ಪ್ರಸಿದ್ಧ. ಅದನ್ನ ಜೋಡಿ ಗೌರಿ ಪೂಜೆ ಮಾಡ್ತಾರೆ. ಅಲ್ಲಿ ಅದ್ರ ಪಕ್ಕ ಕೀಲ್ ಗೌರಿ ಇದೆ. ಮಧ್ಯದಲ್ಲಿ ಮೈಸೂರಿನ ಸ್ವರ್ಣ ಗೌರಿ, ಅದ್ರ ಕೆಳಗಡೆ ಅರಸುಗಳು ಪೂಜಿಸುವಂಥ ಇದು ಸೇರು ಗೌರಿ, ಮತ್ತೆ ತೊಟ್ಲು ಗೌರಿ, ಹೀಗೆ ಬೇರೆ ಬೇರೆ ಕಡೆಯ ಗೌರಿಗಳನ್ನು ನಾವು ಇಲ್ಲಿ ತಂದು ತೋರಿಸಿದ್ವಿ. ಆ ಕಡೆ ನೀವು ನೋಡ್ಬೋದು, ಆ ಕಡೆ ಈ ಕಡೆ ಎಡಗೈಯಲ್ಲಿ ಒಂದು ಮಾವಿನ ಹಣ್ಣು ಹಿಡಿದು ನಿಂತಿರೋ ಗೊಂಬೆ. ಅದು ಚೈತ್ರ ಮಾಸದಲ್ಲಿ ಮಾವಿನ ಹಣ್ಣು ಹೇಗೆ ಕಾಯಿಂದ ಹಣ್ಣಾಗುತ್ತೆ ಅದನ್ನ ತೋರಿಸಿದ್ದಾರೆ. ಹಸಿರಿಂದ ಹಳದಿಯಾಗಿ ಕೆಂಪಾಗಿದೆ. ಸೊ ಇದು ಚೈತ್ರ ಗೌರಿ ಅಂತ ಪೂಜೆ ಮಾಡ್ತಾರೆ. ಪೂರ್ತಿ ತಿಂಗಳು ಅದನ್ನ ಪೂಜೆ ಮಾಡ್ತಾರೆ. ಸೊ ಇದೊಂದು ಚೈತ್ರ ಗೌರಿ. ಇನ್ನೊಂದು ನೆಕ್ಸ್ಟ್ ನಾವು ಈ ವರ್ಷ ಚಾಮರಾಜ ಸರ್ಕಲ್ ಸ್ಟ್ಯಾಚ್ಯೂ ಸ್ಕ್ವೇರ್ ಅದು ಕಟ್ಟಿ 100 ವರ್ಷ. ಮತ್ತು ವಿಶ್ವವಿದ್ಯಾನಿಲಯ, ಮೈಸೂರು ವಿಶ್ವವಿದ್ಯಾನಿಲಯದ ಘಟಿಕೋತ್ಸವಕ್ಕೂ ಕೂಡ 100 ವರ್ಷ. ಸೊ ಅದಕ್ಕೆ ಒಂದು ವಿಶೇಷ ಅಂಕಣ ಮಾಡಿದ್ವಿ. ಇದು ಯಾವುದು ಮೈಸೂರು ಯೂನಿವರ್ಸಿಟಿದು ಕ್ರಾಫರ್ಡ್ ಹಾಲ್ ಮತ್ತು CR ಸರ್ಕಲ್ ಮಾಡೆಲ್ ಹಾಲ್. ಅದ್ರ ನೆಕ್ಸ್ಟ್ 2 ಅಂಕಣ ನಾವು ರಾಮಾಯಣಕ್ಕೆ ಮೀಸಲಿಟ್ಟಿದ್ದೀವಿ ಈ ಸಲ. ರೀಸನ್ ಏನು ಅಂದರೆ, ಈಗ ರಾಮ ಜನ್ಮಭೂಮಿನಲ್ಲಿ ರಾಮ ಮಂದಿರದ ಇದಕ್ಕೆ ಶಿಲಾನ್ಯಾಸ ಹಾಕಿದಾರಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಾವು ಗೊಂಬೆಗಳ ಮೂಲಕ ರಾಮಾಯಣ ಹೇಗೆ ತೋರಿಸ್ತಾರೆ, ಮತ್ತು ರವಿವರ್ಮ ಪ್ರಿಂಟ್ಗಳು ಮತ್ತು ಚಿತ್ರಪಟಗಳು, ಆ ಪ್ರಿಂಟ್ಗಳಿಂದ ಗೊಂಬೆಗಳು ಹೇಗೆ ಮಾಡಿದ್ದಾರೆ, ಮತ್ತು ಗೊಂಬೆಗಳಿಂದ ಹೇಗೆ ಪ್ರಿಂಟ್ ಇನ್ಫ್ಲೂಯೆನ್ಸ್ ಆಗಿದೆ ಅನ್ನೋ ಒಂದು ಪುಟ್ಟ ಸ್ಪೆಷಲ್ ಡಿಸ್ಪ್ಲೇನ ನಾವು ತೋರಿಸಿದ್ವಿ. ಸೊ ಎವ್ರಿ ಇಯರ್ ಇದು ಚೇಂಜ್ ಆಗುತ್ತೆ. ಹೋದ ವರ್ಷ ನಾವು ನಾಮಗಳು, ಬೇರೆ ಬೇರೆ ನಾಮ, ತ್ರಿಪುಂಡ್ರಗಳು ಹಾಕೋಂಥದ್ದು ಒಂದು ತೋರಿಸಿದ್ವಿ, ಮತ್ತು ಗಂಡಬೇರುಂಡ, ಮತ್ತು ಲೀಲಾಶುಕ ಅಂತ ಒಂದು ಸ್ಪೆಷಲ್ ಡಿಸ್ಪ್ಲೇ. ಸೊ ಎವ್ರಿ ಇಯರ್ ಇದು ಚೇಂಜ್ ಆಗ್ತಿರುತ್ತೆ. ಇದು ಯಾತಕ್ಕೆ ಅಂದರೆ, ಒಂದು ನಮ್ಮ ಸಂಸ್ಕೃತಿನ ತೋರಿಸಲಿಕ್ಕೆ, ಮತ್ತು ಗೊಂಬೆಗಳನ್ನ ಹೀಗೂ ಅರೇಂಜ್ ಮಾಡ್ಬೋದು. ಯೂಶಲಿ ಸ್ಟೆಪ್ ಬೈ ಸ್ಟೆಪ್ ಇಟ್ಟು ಒಂದು ಅರೇಂಜ್ ಮಾಡಿಬಿಡ್ತಾರೆ. ಏನಾದರೂ ಒಂದು ಥೀಮ್ ಇಟ್ಕೊಂಡು ಸ್ಪೆಷಲ್ ಆಗಿ ಈ ಥರನೂ ಕೂಡ ಡಿಸ್ಪ್ಲೇ ಮಾಡ್ಬೋದು ಅಂತ ತೋರಿಸೋದು. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಗೊಂಬೆ ಮನೆ. ಏನಾದರೂ ನಿಮಗೆ ಕ್ವಶನ್ ಇದ್ದರೆ ಕೇಳಿ. ನೀವು ನಮಗೆ ಬೇಕಾದಂತ ಬೊಂಬೆಗಳನ್ನ ಮಾಡಿಕೊಡ್ತೀರಾ ಅಂತ ಕೇಳ್ಪಟ್ಟೆ. ಅದು ಮಣ್ಣಿನ ಗೊಂಬೆಗಳಾದರೆ ಅದು ಬಹಳಷ್ಟು ಇದು ತುಂಬ ಬರೀ 1-2 ಮಾಡೋಕ್ಕಾಗಲ್ಲ. ಬರೀ ಮೋಲ್ಡ್ಗೆ ಅದು ತುಂಬ ಕಾಸ್ಟ್ಲಿ ಆಗಿರುತ್ತೆ. ಅದೇ ಬಟ್ಟೆಲಿ ಮಾಡುವಂಥ ಗೊಂಬೆಗಳನ್ನ 1-2 ಮಾಡ್ಬೋದು, ಅದನ್ನು ಮಾಡ್ಕೊಳ್ಬೋದು. ಅಥವಾ ಜಾಸ್ತಿ ಡಿಮ್ಯಾಂಡ್ ಇದ್ದರೆ ಮಣ್ಣಲ್ಲೂ ಕೂಡ ಮಾಡ್ಬೋದು. ಗಂಜೀಫಾ ಕಾರ್ಡ್ಸ್ನ ಮಾಡಿಕೊಡ್ತೀರಾ ನೀವು? ಗಂಜೀಫಾ ಕಾರ್ಡ್ಸ್ ಆರ್ಟಿಸ್ಟ್ ಇದ್ದಾರೆ, ಮಾಡ್ತಾರೆ. ಅದು ಈಗ ಆಟದ ರೀತಿ ಯಾರು ಆಡ್ತಾ ಇಲ್ಲ. ಜಸ್ಟ್ ಆಸ್ ಅ ಶೋ ಪೀಸ್ ಮನೆಯಲ್ಲಿ ಅದನ್ನ ಫ್ರೇಮ್ ಹಾಕಿ ಇಡೋ ಥರ ಇರ್ತಾರೆ. ಯೂಶಲಿ 96 ಕಾರ್ಡು, 108 ಕಾರ್ಡು, 360 ಕಾರ್ಡ್ ಅದು ತಗೊಂಡು ನಾವು ಹೇಗೆ ಇಸ್ಪೀಟ್ ಆಟ ಆಡ್ತೀವಿ ಆ ಥರ ಆಡ್ತಿದ್ರು ಮುಂಚೆ. ಈಗ ಯಾರು ಆಡಲ್ಲ. ಈಗ ಇಟ್ ಹ್ಯಾಸ್ ಜಸ್ಟ್ ಬಿಕಮ್ ಅ ಶೋ ಪೀಸ್. ಇವಾಗ ಹೇಳ್ತಿದ್ರಲ್ಲ ಹಳೆ ಕಾಲದ ಆಟಗಳನ್ನ ಮರೀತಿದ್ದಾರೆ ಅಂತ, ಅದನ್ನ ಹೇಳ್ಕೊಡೋಂತ ಫೆಸಿಲಿಟಿ ಏನಾದ್ರು ಮಾಡಿದ್ದೀರಾ ಅಥವಾ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಎವ್ರಿ 2 years ಒನ್ಸ್ ಒಂದು ಎಕ್ಸಿಬಿಷನ್ ಮಾಡ್ತೀವಿ, ಕ್ರೀಡಾ ಕೌಶಲ್ಯ ಅಂತ, ಸಮ್ಮರ್ ಟೈಮಲ್ಲಿ. ಅಲ್ಲಿ ನಮ್ಮ ಭಾರತೀಯ ಪಾರಂಪರಿಕ ಆಟಗಳನ್ನ ಎಲ್ಲ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಮತ್ತು ಅದನ್ನು ಹೇಳ್ಕೊಡ್ತೀವಿ. ಅದು ಬೇರೆ ಬೇರೆ ಕಲಾ ಪ್ರಕಾರ, ಕಲಂಕಾರಿ, ಮತ್ತು ಬಾಟಿಕ್, ಮತ್ತು ಸಿಲ್ಕ್ ಎಂಬ್ರಾಯ್ಡ್ರಿ, ಆ ಥರ ಬೇರೆ ಬೇರೆ ಇದರಲ್ಲೂ ಕೂಡ ನಾವು ಗೇಮ್ಸ್ನ ಮಾಡಿ ಅದನ್ನು ಸೇಲ್ ಮಾಡೋದಲ್ಲದೆ, ಯಾರಾದರೂ ಇಂಟ್ರೆಸ್ಟ್ ಆಗಿದ್ದರೆ ಬಂದು ಇಲ್ಲಿ ಆಟಗಳನ್ನು ಕಲಿಬೋದು. ಎಲ್ಲ ಆಟವನ್ನು ನಾವು ಕಲಿಸ್ಕೊಡ್ತೀವಿ. ಏನಾದರೂ ಕೇಳೋದಿಲ್ಲ? ಚೆನ್ನಾಗಿ ಕೊಟ್ಟಿದ್ದೀರಾ. ಕೆಲವೊಂದು ಗೊತ್ತಿಲ್ಲದಿರೋಂಥ ಮಾಹಿತಿಗಳನ್ನ ನೀವು ಕೊಟ್ಟಿದ್ದೀರಾ. ಧನ್ಯವಾದ. ನಮ್ಮ ವೀರಶೈವ ಲಿಂಗಾಯತ ಘಟಕದಿಂದ ನಾನು ನಮ್ಮ ರಘು ಸರ್ ಅವ್ರಿಗೆ ಬೊಂಬೆ ಮನೆ ಅನ್ನೋದೊಂದು, ನಾನು ಮೈಸೂರಲ್ಲಿ ಇಷ್ಟು ವರ್ಷ ಇದ್ರೂ ಕೂಡ ನಾನು ಯಾವಾಗಲೂ ನಾನು ಬಂದಿರಲಿಲ್ಲ. ಅಲ್ಲಿಗೆ ಮಾತ್ರ ಹೋಗಿದ್ದು ನೆನಪು. ನನಗೆ ಈ ಗೊಂಬೆ ಮನೆಗೆ ಬಂದಿರಲಿಲ್ಲ. ಆಮೇಲೆ ಇವ್ರದ್ದು ಥೀಮ್ಸ್ಗಳು ತುಂಬ ಚೆನ್ನಾಗಿದೆ.
ಈಗ ನಾವು ದಸರಾನಲ್ಲಿ ಗೊಂಬೆ ಕೂರಿಸುವಾಗ ಕೆಲವೊಂದು ಕಾನ್ಸೆಪ್ಟ್ಗಳು ಇರ್ತದೆ, ಕೆಲವರು ಒಂದೇ ತರ ಸ್ಟೆಪ್ ಬೈ ಸ್ಟೆಪ್, ಈಗ ಸರ್ ಹೇಳ್ದಂಗೆ ಸ್ಟೆಪ್ ಬೈ ಸ್ಟೆಪ್ಸ್ ಆ ತರ. ಬಟ್ ಇಲ್ಲಿ ಡಿಫ್ರೆಂಟ್ ಆಫ್ ಐಡಿಯಾಗಳು ನಮಗೆ ಸಿಗುತ್ತೆ ಯಾವ ತರ ಗೊಂಬೆ ಕೂರಿಸ್ಬೋದು ಅಂತ. ಸೊ ಅದನ್ನೆಲ್ಲ ಇಲ್ಲಿ ಮೈಸೂರಿಗೆ ಬರೋ ಅಂತ ಎಲ್ಲ ಪ್ರತಿಯೊಬ್ರು ಈ ಗೊಂಬೆ ಮನೆ ವಿಸಿಟ್ ಮಾಡಿ, ಇದು ಎಕ್ಸಿಬಿಷನ್ ಕಮ್ ಸೇಲ್, ನೀವು ತಗೊಳ್ಳಬಹುದು. ಎಲ್ಲಾ ತರನಾದ ಮಣ್ಣಿನ ಗೊಂಬೆಗಳು, ಬಟ್ಟೆಯಲ್ಲಿ ಮಾಡಿರೋಂಥ ಗೊಂಬೆಗಳು, ಮೆಟಾಲಿಕ್ ಗೊಂಬೆಗಳು, ಎಲ್ಲಾ ತರನಾದ ಗೊಂಬೆಗಳಿದಾವೆ. ಆಮೇಲೆ ನಿಮ್ಗೆ ಫ್ರೂಟ್ಸ್, ವೆಜಿಟೇಬಲ್ಸ್ ಅದನ್ನ ನೋಡಿದ್ರೆ ನಮ್ಮ ಒರಿಜಿನಲ್ ಆದ್ರೂ ಸ್ವಲ್ಪ ಹಣ್ಣಾಗಿ ಹಾಳಾಗುತ್ತೆ ಅಂತ ಅನ್ಸ್ಬೋದು. ಇದನ್ನೆಲ್ಲ ನೋಡ್ತಿದ್ರೆ ಫ್ರೆಶ್ನೆಸ್ ಇನ್ನೂ ಜಾಸ್ತಿ ಆಗ್ತದೆ. ಸೊ ಆ ಥರದ್ದೆಲ್ಲ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಮೈಸೂರಿಗೆ ಯಾರೇ ಬಂದ್ರು ನಮ್ಮ ಗೊಂಬೆ ಮನೆ ವಿಸಿಟ್ ಮಾಡಿ, ಅವ್ರಿಗೂ ಎನ್ಕರೇಜ್ ಮಾಡ್ದಾಗ್ತದೆ. ವರ್ಷ ಪೂರಿ 365 days ಇರುತ್ತೆ, ಯಾರು ಬೇಕಾದ್ರೂ ಬರ್ಬೋದು. ಆಮೇಲೆ ನಿಮ್ಗೆ ಕೆಲವೆಲ್ಲ ಹೊರಗಡೆ ಸಿಗ್ದಲ್ಲ ಇರೋಂಥದ್ದೆಲ್ಲ ಇಲ್ಲಿ ಸಿಗ್ತದೆ ಗೊಂಬೆಗಳು. ದಯವಿಟ್ಟು ಇಲ್ಲೆಲ್ಲ ವಿಸಿಟ್ ಮಾಡಿ. ನಮ್ಮ ವೀರಶೈವ ಲಿಂಗಾಯತ ಘಟಕದಿಂದ ರಘು ಸರ್ ಅವ್ರಿಗೆ ಮಾಹಿತಿಗಳನ್ನ ತಿಳಿಸಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ರಾಜಾಧಿರಾಜ ರಥವರೂರಿದು ಸ್ವರ್ಗಕ್ಕೆ ಕಿಚ್ಚು ಹಚ್ಚ ಮೈಸೂರಿದು. ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ. Love you, ಮೈಸೂರು ಶ್ರೀಗಂಧ.
रक्षित भुवने मणिरसने मूकवाक् प्रदान विख्याते मुनिजननुत सुप्रीते मूकवाक् प्रदान विख्याते मुनिजननुत सुप्रीते श्रीकरतारक मन्त्रतोषिते चित्ते सदा नमस्ते सा सानिधरि सानिध पदनि पम गदा पामगरि सरे ग पामगरि सानिध सा रे ग पद मगरि ग पद सरे ग पामगरि सरे ग पद सानिध पद सरे ग पद सरि ग पद सानिधरि सरि सानिध पमगरि सरे ग प पद द सानिधरि सानिध पद पामगरि सा रे ग पद श्री चामुण्डेश्वरि पालय मां कृपाकरि शङ्करि श्रितजनपालिनि महाबलाद्रिवासिनि महिषासुरमर्दिनि श्री चामुण्डेश्वरि पालय माम्
जन्मदिनमिदं ऐ प्रिया सखे जन्मदिनमिदं ऐ प्रिया सखे शन्तनोतु ते सर्वदा मुदं शन्तनोतु ते सर्वदा मुदं प्रार्थयामहे भवशतायुषी प्रार्थयामहे भवशतायुषी ईश्वरः सदा त्वां च रक्षतु ईश्वरः सदा त्वां च रक्षतु पुण्यकर्मणा कीर्तिमर्जया पुण्यकर्मणा कीर्तिमर्जया जीवनं तव भवतु सार्थकं जीवनं तव भवतु सार्थकं भवतु ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಚಿದೊಡಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಚಿದೊಡಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೆಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಎಲ್ರಿಗೂ ಧನ್ಯವಾದಗಳು. ನಾನು ಈಗ ನಮ್ಮ ಕಾರ್ಯಕ್ರಮನ ತಾವೆಲ್ಲ ವೀಕ್ಷಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೇಗಿತ್ತು ಕಾರ್ಯಕ್ರಮ? ಆಮೇಲೆ ನಮಗೆ ವೀರಶೈವ ಲಿಂಗಾಯತ ಮೈಸೂರು ವೀರಶೈವ ಲಿಂಗಾಯತ ಮಹಿಳಾ ಘಟಕದಿಂದ ಕಾರ್ಯಕ್ರಮನ ಆಯೋಜನೆ ಮಾಡಿ ನಮಗೆ ಕಳಿಸಿ ಅಂತ ಹೇಳಿ ನಮಗೆ ಸಹಕಾರ ಕೊಟ್ಟಂಥ ಪ್ರದೀಪ್ ಕಂಕನವಾಡಿ ಅವರಿಗೆ, ಗಂಗಾ ಅವರಿಗೆ, ರಾಜ್ಯದ ಕಾರ್ಯದರ್ಶಿಗಳಾದ ನಮ್ಮ ಪೂರ್ಣಿಮಾ ಶರತ್ ಅವ್ರಿಗೆ, ಮತ್ತು ಎಲ್ಲ ಮೈಸೂರು ಪದಾಧಿಕಾರಿಗಳು, ನಾನು ಅವ್ರ ಹೆಸರು ಕೂಡ ಮೆನ್ಷನ್ ಮಾಡಿಬಿಡ್ತೀನಿ. ನಮ್ಮ ಕವಿತಾ ಅವರು ಇರ್ಬೋದು, ನಮ್ಮ ಶಾಂತ ಅವರು, ತನುಜಾ ಮಹೇಶ್ ಅವರು, ಅಂಬಿಕಾ ಅವರು, ನಮ್ಮ ಸುವರ್ಣ ಅವರು, ಲೀಲಾ ಅವರು, ತುಂಬ ಜನ, ಗೀತಾ ಗಣೇಶ್ ಅವ್ರು ಬಂದಿದ್ದರು, ವಿಜಯಶ್ರೀ ಅವ್ರು ಬಂದಿದ್ದರು, ವಿಜಯ ಅವ್ರು ಬಂದಿದ್ದರು, ರೇಖಾ ಅವ್ರು ಬಂದಿದ್ದರು, ತುಂಬ ಜನ ನಮ್ಮ ಪದಾಧಿಕಾರಿಗಳು. ಅವ್ರಿಗೆಲ್ರಿಗೂ ನಾನು ಈ ಕಾರ್ಯಕ್ರಮನ ಇಷ್ಟು ಮಟ್ಟಿಗೆ ಮಾಡೋಕ್ಕೆ ಇವರೆಲ್ಲರ ಸಹಕಾರದಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ ಆಯಿತು. ನಾವು ಹೇಳಿದ ತಕ್ಷಣ ಪಾಪ ಕರೆಕ್ಟಾಗಿ ನಾವು ಮೈಸೂರು ಅಂತಂದರೆ ಮೈಸೂರು ಸಿಲ್ಕ್ ಸೀರೆ ಅದನ್ನೆಲ್ಲ ಹಾಕ್ಕೊಂಡು ಬನ್ನಿ ಅಂತಂದಾಗ ಪಾಪ ಅವರು ಒಂದು ಮಾತಾಡಿದಾಗೆ ಸಮಯಕ್ಕೆ ಸರಿಯಾಗಿ ನಮಗೆಲ್ಲ ಸಹಕಾರ ಎಲ್ಲ ರೀತಿಯಲ್ಲೂ ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ಕವಿತಾ ಅವ್ರ ಮಗಳು ಸಂಜನಾ ಮತ್ತು ನಮ್ಮ ಲೀಲಾ ಅವರ ಮಗಳು ಸುಪ್ರಿಯಾ ಅವರು, ಎಲ್ಲ ಹೆಣ್ಮಕ್ಳೇ ನಾವೆಲ್ಲ ಸೇರ್ಕೊಂಡು ಮಾಡಿದ್ದಂಥದ್ದು. ಅವೆರಡು ಮಕ್ಕಳುಗಳು ವಿಡಿಯೋನ ನಮ್ಮ ಪ್ರೆಸೆಂಟೇಷನ್ ಮಾಡಿ ಆ ವಿಡಿಯೋ ತೆಗೆದು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ವೀರಶೈವ ಲಿಂಗಾಯತ ಘಟಕದಿಂದ ನಮ್ಮ ಕಾರ್ಯಕ್ರಮನ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ನವರಾತ್ರಿಯ ಶುಭಾಶಯಗಳು. ಧನ್ಯವಾದಗಳು.